ವೆಲ್ಕಮ್ ಟು ಲರ್ನ್ ಕನ್ನಡ ಚಾನಲ್. ಇವತ್ತು ನಾನು ನಿಮಗೆ ಕಲಿ ಕನ್ನಡ ಕ್ಲಾಸ್ 4 ಲೆಸನ್ ನಂಬರ್ 2 ಒಗ್ಗಟ್ಟಿನ ಕೆಲಸ. ಮಕ್ಕಳೇ, ಕೈಯಲ್ಲಿ ಪೆನ್ಸಿಲ್ ಇಟ್ಕೊಳ್ಳಿ. ನಾನು ಓದ್ತಾ ಹೋಗ್ತೀನಿ, ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಓಕೆ. ಒಂದು ದಿನ ಮಕ್ಕಳು ಆಟದ ಮೈದಾನದಲ್ಲಿ ಆಟವಾಡುತ್ತಿದ್ದರು. ಒಂದಿನ ಮಕ್ಕಳು ಆಟದ ಮೈದಾನದಲ್ಲಿ ಆಟ ಆಡ್ತಾಯಿದ್ರು. ಮೈದಾನದ ಸುತ್ತಮುತ್ತ ಮನೆಗಳು, ಅಂಗಡಿಗಳು ಇದ್ದವು. ಆ ಮೈದಾನದ ಸುತ್ತಮುತ್ತ ಮನೆಗಳಿತ್ತು, ಅಂಗಡಿಗಳು ಕೂಡ ಇತ್ತು. ಎಲ್ಲರೂ ಕಸವನ್ನು ತಂದು ಆಟದ ಮೈದಾನದಲ್ಲಿ ಬಿಸಾಡ್ತಿದ್ರು. ಆ ಮನೆಯವರು ಏನು ಮಾಡ್ತಾಯಿದ್ರು, ಅಂಗಡಿಯವರು, ಮನೆಯವರು ಎಲ್ಲರೂ ಕಸ ತಂದು ಆ ಮೈದಾನದಲ್ಲಿ ಬಿಸಾಡ್ತಾಯಿದ್ರು. ಇದಕ್ಕೆ ಏನಾದರೊಂದು ಪರಿಹಾರ ಹುಡುಕಬೇಕು ಎಂದು ಎಲ್ಲ ಹುಡುಗರು ಮಾತಾಡಿಕೊಂಡರು. ಮಕ್ಕಳೇನು ಮಾತಾಡ್ಕೊಳ್ತಾರೆ, ಎಲ್ಲರೂ ಕಸ ತಂದು ಇಲ್ಲಿ ಬಿಸಾಡ್ತಿದ್ದಾರೆ, ಅವರಿಗೇನಾದರೂ ಒಂದು ಪರಿಹಾರ ಹುಡುಕ್ಬೇಕಂತ ಹೇಳ್ತಾರೆ. ನಾವೆಲ್ಲರೂ ಈ ಆಟದ ಮೈದಾನದ ಕಸವನ್ನು ಹೆಕ್ಕೋಣ, ನಾವೆಲ್ಲರೂ ಸೇರಿ ಈ ಆಟದ ಮೈದಾನದ ಕಸವನ್ನು ಹೆಕ್ಕೋಣ ಅಂತ ಡಿಸೈಡ್ ಮಾಡ್ತಾರೆ. ಅನಂತರ ಸುತ್ತಮುತ್ತಲಿನ ಅಂಗಡಿ ಮನೆಯವರಿಗೆ ಇನ್ನು ಮುಂದೆ ಕಸ ಹಾಕಬಾರದೆಂದು ಕೇಳಿಕೊಳ್ಳೋಣ. ಆಮೇಲೆ ನಾವು ಮನೆಯವರಿಗೆ ಮತ್ತು ಅಂಗಡಿಯವರಿಗೆ ಹೋಗಿ ರಿಕ್ವೆಸ್ಟ್ ಮಾಡೋಣ, ಇನ್ನು ಮುಂದೆ ಇಲ್ಲಿ ಕಸ ಹಾಕಬೇಡಿ ಅಂತ ಹೇಳಿಕೊಂಡು. ಹುಡುಗರು ಹಾಗೂ ಹುಡುಗಿಯರು ಕಸವನ್ನು ಹಂಚಿಕೊಂಡರು. ಇಬ್ಬರು ಹುಡುಗ ಮತ್ತು ಹುಡುಗಿಯರು ಡಿವೈಡ್ ಮಾಡ್ತಾರೆ. ಜೋಸೆಫ್ ಹಾಗೂ ಜೆತಿನ್ ತಮ್ಮ ಮನೆಗಳಿಂದ 2 ದೊಡ್ಡ ಬುಟ್ಟಿಗಳನ್ನು ತರ್ತಾರೆ. ಕಿರಣ್ ಒಂದು ಹಾರೆಯನ್ನು ತಂದನು. ಮಕ್ಕಳು ಚೆಲ್ಲಾಪಿಲ್ಲಿಯಾಗಿ ಹರಡಿದ್ದ ಕಾಗದ ಚೂರುಗಳನ್ನು, ಖಾಲಿ ಬಾಟಲಿಗಳನ್ನು ಹೆಕ್ಕಿದರು. ಅವರೆಲ್ಲರೂ ಸೇರ್ಕೊಂಡು ಏನು ಮಾಡ್ತಾರೆ, ಖಾಲಿ ಬಾಟಲ್ ಮತ್ತು ಕಾಗದ ಅದನ್ನೆಲ್ಲ ಹೆಕ್ತಾರೆ. ಕಿರಣ್ ಅಲ್ಲಲ್ಲಿ ಮುದ್ದೆಯಾಗಿ ಬಿದ್ದಿದ್ದ ಕೊಚ್ಚೆಯನ್ನು ಅಗೆದು ತೆಗಿತಾನೆ. ಗೌತಮಿ ಅವನಿಗೆ ಸಹಾಯ ಮಾಡ್ತಾಳೆ. ಮಕ್ಕಳು ಕೆಲಸವನ್ನು ನೋಡಿದ ಕೆಲವು ಹಿರಿಯರು ಮಕ್ಕಳೊಂದಿಗೆ ತಾವೂ ಜೊತೆಗೂಡಿ ಆಟದ ಮೈದಾನ ಶುಚಿಗೊಳಿಸುವ ಕಾರ್ಯದಲ್ಲಿ ತೊಡಗಿಕೊಂಡಲ್ಲಿದ್ದ ಜನರು ಏನು ಮಾಡ್ತಾರೆ, ಮಕ್ಕಳು ಮಾಡ್ತಿದ್ದ ಕೆಲಸ ನೋಡಿ ಅವರು ಬಂದು ಮಕ್ಕಳ ಜೊತೆಗೆ ಕೆಲಸ ಮಾಡ್ತಾರೆ. ಇದನ್ನೆಲ್ಲ ನೋಡುತ್ತಿದ್ದ ದಾರಿ ಹೋಕರು ಮಕ್ಕಳ ಕೆಲಸವನ್ನು ಮೆಚ್ಚಿ ತಮ್ಮಲ್ಲಿಯೇ ಮಾತಾಡಿಕೊಂಡ್ರು. ದಾರಿ ಹೋಕರು, ರೋಡಲ್ಲಿ ಹೋಗ್ತಿದ್ದ ಜನ ಏನು ಮಾಡ್ತಾರೆ, ದಾರಿ ಹೋಕರು ಅಂದರೆ ರೋಡಲ್ಲಿ ಹೋಗ್ತಿರೋ ಜನಗಳು, ಅವ್ರು ಏನು ಮಾಡ್ತಾರೆ, ಮಕ್ಕಳನ್ನ ಮೆಚ್ಕೊಳ್ತಾರೆ. ಅಂದರೆ ಮಕ್ಕಳು ಎಷ್ಟು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳ್ಕೊಂಡು. ಇದು ಆ ಊರಿನ ನಗರಸಭೆಯ ಅಧ್ಯಕ್ಷರ ಗಮನಕ್ಕೆ ಬಂದಿತ್ತು. ಆ ಊರಿನ ನಗರಸಭೆಯ ಅಧ್ಯಕ್ಷರ ಗಮನಕ್ಕೆ ಈ ಮಾತು ಹೋಗಿ ತಲುಪುತ್ತೆ. ಅವರು ಸ್ಥಳಕ್ಕೆ ಆಗಮಿಸಿದರು. ಅವರಾಗ ಅಲ್ಲಿಗೆ ಬರ್ತಾರೆ. ಮಕ್ಕಳು ಕೆಲಸವನ್ನು ನೋಡಿ ಖುಷಿಪಟ್ಟರು. ಮಕ್ಕಳ ಕೆಲಸವನ್ನು ನೋಡಿ ಅವರು ಖುಷಿಪಡ್ತಾರೆ. ಮಕ್ಕಳು ರಾಶಿ ಹಾಕಿದ್ದ ಕಸವನ್ನು ನೋಡಿ ಕಸದ ಗಾಡಿ ತರಲು ಅಧಿಕಾರಿಗಳಿಗೆ ಹೇಳಿದರು. ಅವ್ರಿಗೆ ಏನು ಮಾಡ್ತಾರೆ, ಕಸದ ಗಾಡಿ ತಗೊಂಡು ಬನ್ನಿ ಅಂತ ಅವರ ಅಧಿಕಾರಿಗಳಿಗೆ ಹೇಳ್ತಾರೆ. ಕೆಲವೇ ಗಂಟೆಗಳಲ್ಲಿ ಆಟದ ಮೈದಾನದ ಕಸವೆಲ್ಲ ಮಾಯವಾಗಿ ಸುಂದರವಾಗಿ ದುರ್ವಾಸನೆ ರಹಿತವಾಗಿ ಕಂಡಿತ್ತು. ಏನಂದರೆ ಕಸ ಹಾಕಿದ್ರಿಂದ ಅಲ್ಲಿ ತುಂಬ ವಾಸನೆ ಕೂಡ ಬರ್ತಾಯಿತ್ತು. ಕೆಲವೇ ಟೈಮಲ್ಲಿ ಎಲ್ಲ ಕ್ಲೀನ್ ಆಗಿಬಿಡುತ್ತೆ. ಮಕ್ಕಳ ಕೆಲಸವನ್ನು ನಗರಸಭೆಯ ಅಧ್ಯಕ್ಷರು ಮೆಚ್ಚಿ ಹೊಗಳಿದರು. ಆ ಮಕ್ಕಳ ಕೆಲಸನ ನಗರಸಭೆಯ ಅಧ್ಯಕ್ಷರು ಮೆಚ್ಕೊಳ್ತಾರೆ, ಅವರ ಮಕ್ಕಳನ್ನ ಹೊಗಳ್ತಾರೆ. ಇನ್ನು ಮುಂದೆ ಇಲ್ಲಿ ಯಾರಾದರೂ ಕಸ ಕೊಳ್ಳೆ ನೀರು ಹರಿಸಿದರೆ ದಂಡ ಹಾಕುವುದೆಂದು ಎಚ್ಚರಿಸಿದರು. ಇನ್ನು ಮುಂದೆ ಯಾರೂ ಇಲ್ಲಿ ಕಸ ಹಾಕಬಾರ್ದು ಅಂತ ಅವರಿಗೆ ಎಚ್ಚರಿಕೆ ಕೊಡ್ತಾರೆ. ಮಕ್ಕಳ ಒಗ್ಗಟ್ಟಿನ ಕೆಲಸವನ್ನು ಮೆಚ್ಚಿದ ಊರ ನಾಗರಿಕರು, ಈ ರೀತಿ ಮಾಡಿದರೆ ನಮ್ಮ ನಗರ ಸ್ವಚ್ಛವಾಗುವುದರಲ್ಲಿ ಸಂದೇಹವೇನಿಲ್ಲ ಎಂದುಕೊಂಡರು. ಅಂದರೆ ಮಕ್ಕಳು ಇಷ್ಟು ಒಗ್ಗಟ್ಟಾಗಿ ಅವರು ಈ ಕೆಲಸನ ಮಾಡಿದ್ದಾರೆ, ಅದೇ ರೀತಿ ನಾವೆಲ್ಲರೂ ಒಗ್ಗಟ್ಟಾದರೆ ನಮ್ಮ ಊರು ಕೂಡ ಕ್ಲೀನಾಗಿ ಆಗುತ್ತೆ ಅಂತ ಅವರು ಹಿರಿಯರು ಅಂದ್ಕೊಳ್ತಾರೆ. ಮಕ್ಕಳಿಗೆ ಸಂತೋಷವಾಯಿತು. ಮಕ್ಕಳು ತುಂಬ ಖುಷಿ ಪಡ್ತಾರೆ. ಅನಂತರ ಮಕ್ಕಳು ಆಟದ ಮೈದಾನದ ಸುತ್ತ ಹೂವಿನ ಹಾಗೂ ಅಲಂಕಾರ ಗಿಡಗಳನ್ನು ನೆಟ್ಟರು. ಹೂವಿನ ಗಿಡ ನೆಡ್ತಾರೆ, ಅವುಗಳಿಗೆ ನೀರುಣಿಸಿದರು. ಆಮೇಲೆ ಏನು ಮಾಡ್ತಾರೆ, ಅದಕ್ಕೆ ನೀರು ಹಾಕ್ತಾರೆ. 1-2 ತಿಂಗಳಲ್ಲಿ ಆಟದ ಮೈದಾನ ಹಸಿರಿನ ಗಿಡಗಳಿಂದ ಕಂಗೊಳಿಸುತ್ತಿತ್ತು. 1-2 ದಿನದಲ್ಲಿ ಹಸಿರಿನಿಂದ ಕಂಗೊಳಿಸೋಕ್ಕೆ ಶುರುವಾಯಿತು. ಆಟದ ಮೈದಾನ ಹಿರಿಯರಿಗೆ ವಿಶ್ರಾಂತಿ ತೆಗೆದುಕೊಳ್ಳುವ ಸುಂದರ ಸ್ಥಳವಾಗಿ ಕಾಣಿಸಿತು. ಆಮೇಲೆ ಆಟದ ಮೈದಾನ ಏನಾಗುತ್ತೆ, ಹಿರಿಯರಿಗೆ ವಿಶ್ರಾಂತಿ ಕೊಡುವ ಒಂದು ಪಾರ್ಕ್ ಟೈಪಲ್ಲಿ ಆಗುತ್ತೆ.
ಇದ್ರ ಕ್ವಶನ್ ಆನ್ಸರ್ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಮಾಡ್ತೀನಿ. ಈ ಲೆಸನ್ನ ನಾನು ಹಿಂದಿಯಲ್ಲಿ ಕೂಡ ಮಾಡಿದ್ದೀನಿ. ये लेसन मैंने हिंदी में भी एक्सप्लेन किया है. लर्न कन्नड़ा विद जयंती आप सर्च करोगे तो ये लेसन में हिंदी में भी आ जाएगा आपको. जिन्होंने भी अभी तक मेरा ಚಾನಲ್ ಸಬ್ಸ್ಕ್ರೈಬ್ नहीं किया है ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.